ಓಕೆ, ಕಸ್ಟಮರ್ ಸಪೋರ್ಟರ್ ಹೇಳಿದ್ದಾರೆ ಸ್ನೇಹಿತರೆ, ಅದಕ್ಕೆ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಈ ರೆಸ್ಟೋರೆಂಟರು ಎಂಥ ಚೂತೆ ನನ್ನ ಮಕ್ಕಳಿದ್ದಾರೆ ಅಂದರೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 30,628 ಕಿಲೋಮೀಟ್ರ್ ಆಗಿದೆ. ನೋಡ್ಬೋದು, ಫೋಟೋ ಹೊಡ್ಕೊಂಡಿದ್ದೀನಿ, ಲಾಗಿನ್ ಆಗಿದ್ದೀನಿ. ಇವಾಗ ಆರ್ಡ್ರ್ ಬಿದ್ದಿರೋದು ಯಾವುದಪ್ಪ ಅಂದರೆ ಗಂಧದ ಗುಡಿ ಬಿರಿಯಾನಿಯಿಂದ. 5:30 ಗಂಟೆಗೆ ಲಾಗಿನ್ ಆಗಿದ್ದೀನಿ. 5:30ರಿಂದ ಇನ್ನು ಮುಂದೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು, ಯಾಕಂದರೆ ಟಾರ್ಗೆಟು ಟ್ರಾಫಿಕ್ ಇರಲ್ಲ, ಏನಿರಲ್ಲ, ಬೇಗ ಚೂರು ಓಡಿಸ್ತಾನಂತ ಅಂದ್ಕೊಂಡು ಬಂದಿದ್ದೀನಿ. ಇವತ್ತು ಹೆಂಗಾಗುತ್ತೆ ನೋಡೋಣ, ಇಲ್ಲಾರ ನಾಳೆಯಿಂದ ಮತ್ತೆ ಮಾಮೂಲಿ ಟೈಮಿಂಗ್ಸು 7 ಗಂಟೆಗೆ ಬಂದಿದ್ದು ಬೆಸ್ಟು. ನೋಡೋಣ 5:30 ಗಂಟೆಗೆ ಅದು ಆರ್ಡ್ರಸ್ ಏನು ಕೊಡ್ತಾನೆ ಅಂತ. ಇವಾಗ ಪಟ್ಟಣೆ ಗಂಧದ ಗುಡಿ ಬಿರಿಯಾನಿಯಿಂದ, ಸಾಕರ್ ನಗರಿಂದ ಆ ಕಡೆ ಬ್ಯಾಟ್ರಾಂಪುರಂ ಕಡೆ 20 ರೂಪಾಯಿದು ಲೋಕಲ್ ಆರ್ಡ್ರು. ನೋಡೋಣ ಬರ್ರಿ, ಇವತ್ತಿನ ಅರ್ನಿಂಗ್ಸ್ ಎಷ್ಟಾಗುತ್ತಾ ಏನಾಗುತ್ತಾ. ಬ್ಯಾಕ್ ಟು ಸ್ವಿಗ್ಗಿ. ಮೊದಲನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. 7249 ಚಿಕನ್ ಬಿರಿಯಾನಿ ಅಣ್ಣ. 7249 ಚಿಕನ್ ಬಿರಿಯಾನಿ ಒಂದು ಇದೇನಾ? ಒಂದು ಬಿರಿಯಾನಿ ಇದೇ ಐತೆ. ಏನು ಬೆಳಗ್ಗೆ ಪರವಾಗಿಲ್ಲ, ಗಂಧದ ಗುಡಿಯಲ್ಲೂ ಜನ ಬರ್ತಾರೆ ಬೆಳಗ್ಗೆ. ಏನು ಡೈಲಿ ಇರುತ್ತಾ ಏನಂತ ಗೊತ್ತಿಲ್ಲ. ಇವತ್ತು ಮಂಗಳವಾರ ಅಂತ ನಂಗೆ ಗೊತ್ತಿಲ್ಲ. ಬಿದ್ದಿರೋದೇ ಇದು ಒಂದು ಸರಿ ಮಧ್ಯಾಹ್ನ ಬಿದ್ದಿತ್ತು, ಬಿಟ್ಟರೆ ಇದು ಇವತ್ತೇ ಇದು ನಾನು ಸೆಕೆಂಡ್ ಟೈಮ್ ಬಿದ್ದಿರೋದು. ನಮ್ಮ ಏರಿಯಾದಲ್ಲಿ ಇದೆ, ಸಾಕರ್ ನಗರದಲ್ಲಿ ಮೇನ್ ರೋಡಲ್ಲಿ ಗಂಧದ ಗುಡಿ. ಅಪ್ಪ ಇವಾಗ ಎಲ್ಲಿ ರೋಡ್ ಬೇರೆ ಕ್ಲೋಸ್ ಐತೆ, ಅಲ್ಲಿ ಮುಂದೆ ಹಾಯ್ ಬ್ರೋ ಅದು ಹಾಯ್ ಮಾಡ್ತವ್ರೆ. ಇವಾಗ ಇಲ್ಲಿಂದ ಯೂಟರ್ ಹೊಡ್ಕೊಂಡು ಮತ್ತೆ ಹಿಂಗೆ ಹೋಗೋಣ ಬೆಂಗಳೂರು ಉತ್ತರ ನಗರ ಪಾಲಿಕೆ. ಏನು ಮಾಡೋಕ್ಕಾಗಲ್ಲ, ಸರ್ವಿಸ್ ರೋಡ್ ಹಿಡ್ಕೊಂಡು ಅದು ಹೋಗ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಮುಂದೆ ಸಿಗ್ನಲಲ್ಲಿ ರೋಡೆಲ್ಲ ಬ್ಲಾಕ್ ಮಾಡಿದಾರಲ್ಲ, ಆ ಕಾರಣಕ್ಕಾಗಿ. ಪಕ್ಕಾ ಅಪ್ಪು ಫೈನ್ಸ್ ಗಂಧದ ಗುಡಿ. ಇವಾಗ ಸ್ನೇಹಿತರೆ ಮೊದಲನೇ ಆರ್ಡ್ರು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. ಎಲ್ಲಪ್ಪ ಮನೆ ಅಡ್ರೆಸ್ಸು ಆಂಜನೇಯ. ಏನು ಹಂಸಗಳು ಇಲ್ಲಿ ತಲೆ ಕೆಟ್ಟೋಗ್ಬಿಡುತ್ತೆ. ಎಲ್ಲೈತೋ ಯಾರಿಗೆ ಗೊತ್ತು, ಇರಿ ನೋಡೋಣ. 286 ಮನೆ ನಂಬರ್ ಯಾವ ಕಡೆ ಇದೆ? 286 ಬರ್ರಿ ಡ್ರಾಪ್ ಕೊಟ್ಟುಬಿಡೋಣ ಬೇಗ. ತೊಳಿ ಸರ್, ಯಾವ ಅಂಗಡಿನೂ ಓಪನ್ ಇಲ್ಲ ಸರ್. ಓಕೆ, ಯೂಟ್ಯೂಬ್ ವಿಡಿಯೋ ಮಾಡೋದು ಸರ್. SRJ ಕನ್ನಡಿಗಂತ. ಕನ್ನಡಿಗ ಅಂತಾರಲೇ. ಥ್ಯಾಂಕ್ ಯು ಸರ್, ವೆಲ್ಕಮ್. ಬರ್ರಿ 6 ಗಂಟೆ ಕರೆಕ್ಟಾಗಿ ಡ್ರಾಪ್ ಕೊಟ್ಬಿಡೋಣ. ಯಾವುದಾದ್ರು ಒಂದು ಟೀ ಅಂಗಡಿ ಇದ್ದರೆ ಟೀ ಕೊಟ್ಕೊಳ್ಳೋಣ. ಓಪನೇ ಆಗಿಲ್ಲ ಯಾವ ಟೀ ಅಂಗಡಿ ಇಲ್ಲಿ ಇನ್ನೂ. ಆಮೇಲೆ ಸ್ನೇಹಿತರೆ ಇವಾಗ 2ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಯಾವುದು ಹೋಮ್ ಕಿಚನ್ಸ್ ಅಂತಲೂ ಗೊತ್ತಾಗ್ತಲ್ಲ, ಯಾವುದು ಗೊತ್ತಾಗ್ತಲ್ಲ. ರೀಚರ್ಡ್ ಕೊಟ್ಬಿಡೋಣ. ಶಾಪ್ ನಂಬರ್ ಅಂತೆ. ಇದೇನು ಬ್ಯಾಗು ಟಿ ಶರ್ಟ್ ಕೇಳುತ್ತವನೇ. ಸೆಲ್ಫಿ ಕೊಟ್ಟಿದ್ದಾಯಿತು. ಇವಾಗ ರೆಸ್ಟೋರೆಂಟವ್ರಿಗೆ ಫೋನ್ ಮಾಡಿಬಿಡೋಣ ರೀ. ಇದು ಡಾಲ್ ಪುಲ್ಕ ಅದಿದೈತೆ, ಇಲ್ಲಿರುತ್ತೆ ನಂಬರು. ಈ ಥರ ಹೋಗ್ಬಿಟ್ಟು ಈ ಥರ ಕಾಲ್ ಮಾಡಿಬಿಡ್ಬೇಕು. ಎಲ್ಲೈತೆ ಮನೆ? ಶಾಪ್ ನಂಬರ್ ಹಾಕೋರು. ಇಲ್ಲಿ ನೋಡಿದ್ರೆ ಮನೆಗಳು ಇದ್ದಾವೆ, ಯಾವುದಂತನೂ ಗೊತ್ತಾಗ್ತಲ್ಲ. ಎಲ್ಲಿ JKVK ಸೈಡ್ ಪಕ್ಕದ ರೋಡಲ್ಲಿ ಒಳಗಡೆ ಇರೋದು. 4 ಪುಲ್ಕ, ಡಾಲ್, ಚಾಲ್ ಮಸಾಲ, ಆಲೂ, ಜೀರಾ, ಸಲಾಡ್, ಸ್ವೀಟ್ಸ್. ಇವಾಗ ಮತ್ತೆ ಕೆರೆಗೆ ಬಿದ್ದೈತೆ ಡ್ರಾಪು ಕರೆಕ್ಟಾಗಿ ಗಣೇಶ ಗುಡಿ ಹತ್ರ. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು. ಇರಿ ಏನಾಗುತ್ತೆ ಅಂತ ನೋಡೋಣ. ಎಲ್ಲರೇ ಅನ್ಲೇಬಲ್ ಮಾರ್ಕ್ ಪಿಕಪ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಒತ್ತು ಬಿಡೋದು, ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ. ಇವಾಗ ಅಷ್ಟೇ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಎಷ್ಟು ಹಾಕಿದ್ದೀನಿ. ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್ ಬರುತ್ತೆ, ನೋಡೋಣ ಇರಿ. ಸಿಗ್ತೀನಿ ಮತ್ತೆ ವೀಡಿಯೋಲಿ ಎಂತಾಗುತ್ತೆ. ಈ ರೆಸ್ಟೋರೆಂಟರು ಎಂಥ ಚೂತೆ ನನ್ನ ಮಕ್ಕಳಿದ್ದಾರೆ ಅಂದರೆ. ಇಲ್ಲಿ ರೆಸ್ಟೋರೆಂಟ್ ಇಲ್ಲ, ಏನಿಲ್ಲ. 10 ನಿಮಿಷ ಆಯ್ತು ನೋಡಿ, ಇವಾಗ ಆರ್ಡ್ರ್ ಕ್ಯಾನ್ಸಲ್ ಆಯಿತು. ಎಷ್ಟು ರೂಪಾಯಿ ಕೊಟ್ಟು ಅದಕ್ಕೆ? 1 ರೂಪಾಯಿನೂ ಕೊಡಲಿಲ್ವಾ? ಅಂತ ಬಡ್ಡಿ ಮಕ್ಳು ಇರ್ಬೇಕು ನೋಡ್ರಿ. ಹುಚ್ಚ ಇರಿ, ರೀಲೋಡ್ ಕನ್ಫರ್ಮೇಷನ್ ಮಾಡಿಬಿಡ್ತೀನಿ ಫಸ್ಟಕ್ಕೆ. ಕೊಟ್ಟರು ಇಲ್ಲಂತ ನೋಡೋಣ. 10 ರೂಪಾಯಿ ಆದ್ರೂ 2-3 ಕಿಲೋಮೀಟ್ರಿಂದ ಬಂದಲ್ಲ. ಇಲ್ಲ, ಅದು ತೋರಿಸ್ತಾನೆ ಇಲ್ಲ ನೋಡಿ ಕ್ಯಾನ್ಸಲ್ ಆಗಿರೋದನ್ನ ಆರ್ಡ್ರನ್ನ. ಅದೇನು ತೋರಿಸ್ತಾನೆ ಇಲ್ಲ. ಆರ್ಡ್ರ್ ಬಿದ್ದಿತ್ತು ಅಂತಲೂ ತೋರಿಸ್ತಾಯಿಲ್ಲ, ಏನೇನೂ ಇಲ್ಲ ನೋಡಿ. ಅಲ್ಲಿಂದ 3 ಕಿಲೋಮೀಟ್ರಿಂದ ಬಂದೆ ಪಿಕಪ್ ಮಾಡೋಕ್ಕೆ. ಎಲ್ಲಪ್ಪ ಇದ್ದರೆ ಮಾಲ್ಗುಡಿ ಅದು ದೋಸಾ ಪಾಯಿಂಟ್ ಹತ್ರ ಇದೆ, ಅಲ್ಲಿಗೆ ಆರ್ಡ್ರ್ ಬಿದ್ದಿರೋದು. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ 2-3 ಕಿಲೋಮೀಟ್ರು. ಇಲ್ಲಿ ನೋಡಿದ್ರೆ ಕ್ಯಾನ್ಸಲ್ ಆಯಿತು, ರೆಸ್ಟೋರೆಂಟ್ ಇಲ್ಲ ಅಂತ ಅಂದ್ಕೊಂಡು. ಆದರೆ 1 ರೂಪಾಯಿನೂ ಕೊಡಲಿಲ್ಲ ನನಗೆ. ಇದು ಮೋಸ, ಏನು ಮಾಡೋಕ್ಕಾಗಲ್ಲ. ಡೈಲಿ ಈ ಥರ ಪ್ರತಿ ಡೆಲಿವರಿ ಮಾಡೋರು ಎಷ್ಟು ಜನಕ್ಕಾಗುತ್ತೆ? ನಿಮಗೇನಾದರೂ ಆಗ್ತಾಯಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ನೋಡಿ ಸ್ನೇಹಿತರೆ, ಇವಾಗ ತಿಂಡ್ಲು ಯಾವುದಿದ್ರೆ ಈ ಕಡೆ ಇದ್ದೀನಿ. ಇವಾಗ ಸಮೋಸ ಪಾರ್ಟಿ ಅಲ್ಲಿಗೆ ಪಿಕಪ್ ಹಿಡಿತವನೆ. ಫುಡ್ಡು ರೆಡಿ ಅಂತ ನನ್ನ ಮಗ ಇರಬೇಕು ನೋಡಿ.
ಇವಾಗ 4.4 ಕಿಲೋಮೀಟ್ರ್ ಪಿಕಪ್ಗೆ ಹೋಗ್ಬೇಕು ನಾನು. ಏನು ಮಾಡೋದು, ಅಲ್ಲಿದ್ದರೆ ಇಲ್ಲಿ, ಇಲ್ಲದ್ರೆ ಅಲ್ಲಿ ಪಿಕಪ್ಪು. ಡ್ರಾಪ್ ಎಲ್ಲಿ JKK ಕಡೆ ಕೊಟ್ಬಿಟ್ಟವನೆ. ಇರು ನೋಡೋಣ ಎಲ್ಲೈತೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ. ಓಹೋ JKK ಆದಮೇಲೆ ಆ ಸೈಡು ಅದು ಯಾವುದೋ ಲೇಔಟ್ ಇದೆ ಗೊತ್ತಿಲ್ಲ, ಯಲಹಂಕ ಸೈಡು. ಬರ್ರಿ ಹೋಗೋಣ. ಇವಾಗ ಮತ್ತೆ ಸ್ನೇಹಿತರೆ ಗಂಧದ ಗುಡಿಗೆ ಬಿದ್ದಿರೋದು ಆರ್ಡ್ರು. ಗಂಧದ ಗುಡಿ ಬಿರಿಯಾನಿ ಪಕ್ಕಾ ನಾಟಿ ಸ್ಟೈಲ್. ಇರಿ ರೀಚಡೆ ಕೊಟ್ಟಿಲ್ಲ ಇನ್ನು. ಇದು ಚಿಕನ್ ಬಿರಿಯಾನಿ ಒಂದು. ಇದು ಅಣ್ಣ 0443. ಹಾಂ ಯೂಟ್ಯೂಬು SRJ ಕನ್ನಡಿಗ ಅಂತ ಇದೆ ನೋಡಿ. ಯೂಟ್ಯೂಬು ಹಾಂ SRJ ಕನ್ನಡಿಗ ಅಂತ ಇರೋದು. SRJ ಕನ್ನಡಿಗ ಅಂತ. SRJ ಕೊಡಿ. ನೆಟ್ ಆನ್ ಆಗಿದೆಯಾ? ಯಾವ್ರು ನಿಮ್ಮದು? ಹಾಂ ಯಾವ್ರು ನಿಮ್ಮದು? ಹಾಂ ಎಲ್ಲಿ ಬರುತ್ತೆ? ತೆಲುಗುನಾ? ಹಾಂ 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 ನಮ್ಮ ಕರ್ನಾಟಕ ಅಷ್ಟೇ ಗೊತ್ತು. ತಗೊಳ್ಳ ಸರಿ ಬರ್ತೀನಿ. ಅವರು ಪರವಾಗಿಲ್ಲ ಚೆನ್ನಾಗಿ ಮಾತಾಡಿಸ್ತಾನೆ ಹುಡುಗ. ಬರ್ರಿ ಪಿಕಪ್ ಅಂತ ಆಯಿತು, ಡ್ರಾಪ್ ಮಾಡೋಣ. ಇವಾಗ ಸ್ನೇಹಿತರೆ ಟೈಮಿಂಗ್ಸು 7:20 ಗಂಟೆ ಆಗಿದೆ. ಫುಡ್ಡು ಶಾಂತಿಸಾಗರ್ ಹೋಟೆಲಲ್ಲಿದ್ದೀನಿ. 4315 6037 ಇದು ಎಲ್ಲಪ್ಪ ಡ್ರಾಪ್ ಅಂದರೆ ಇಲ್ಲೇ ಪೆಬಲ್ ಬೇ ಬ್ಯಾಕ್ ಸೈಡಲ್ಲಿ ಇರದೆ. ಇದುವರೆಗೂ ಎಷ್ಟಪ್ಪ 4:15 ಇದು 5ನೇ ಆರ್ಡ್ರು. ಅರ್ನಿಂಗ್ಸು ಇದೊಂದೆಲ್ಲ ಕೊಟ್ಟರೆ ಒಂದು 300 ಸಮಥಿಂಗ್ ಆಗುತ್ತೆ. ಪರವಾಗಿಲ್ಲ, ಬೇಗ ಆರ್ಡ್ರ್ ಕೊಡ್ತಾಯಿದ್ದಾನೆ. ಸಿಂಗಲ್ ಮಲ್ಟಿ ಆರ್ಡ್ರು ಇನ್ನೂ ಒಂದು ಬಿದ್ದಿಲ್ಲ. ಆದರೆ ನೋಡೋಣ ಉಡುಪಿ ಗಾರ್ಡನ್ ಯಾವ್ದಾರು ಕೊಡ್ತಾನೆ ಅಂತ ಅಂದ್ಕೊಂಡು ಆ ಕಡೆ ಹೋಗ್ಬೇಕಪ್ಪ ನಾನು ಇವಾಗ. ಸಾರಿ ಆ ಕಡೆ ಹೋಗ್ಬೇಕಲ್ಲ, ಸಿಗ್ನಲ್ ಬಿದ್ದುಬಿಡ್ತಲ್ಲ. ಏನು ಮಾಡೋಕ್ಕಾಗಲ್ಲ, ಸಿಗ್ನಲ್ ಬಿದ್ದರೆ ವೇಟ್ ಮಾಡ್ಕೊಂಡು ಹೋಗ್ಬೇಕು. ಸ್ನೇಹಿತರೆ ಇವಾಗ ಅಡುಗುಡಿಯಲ್ಲಿ ಇದ್ದೀನಿ. ತಲೆ ಕೆಟ್ಟಾಗ್ಬಿಟ್ಟೈತೆ ಈ ಕಡೆ ಬಂದುಬಿಟ್ಟು ಟ್ರಾಫಿಕಲ್ಲಿ. ಯಾಕಾದ್ರೂ ಬಂದು ಎಣಿಸ್ತೈತೆ. ಯಾವುದೋ ಒಂದು ಅರ್ಧ kg ಒಂದು ಸ್ವೀಟ್ ಬಾಕ್ಸ್ ತೊಗೊಂಬಂದಿದ್ದು ಕಾಂತಿ ಸ್ವೀಟ್ಸಿಂದ ವಸಂತನಗರಿಂದ. ಒಂದು 8-9 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿಸಿ ರಿಟರ್ನ್ ಅಮೌಂಟ್ ಬೇರೆ 15 ರೂಪಾಯಿ ಐತೆ. 1 ರೂಪಾಯಿ ಚಾರ್ಜ್ ಇಲ್ಲ, ಏನಿಲ್ಲ. ಅರ್ನಿಂಗ್ಸ್ ಮಾತ್ರ 700 ಚಿಲ್ಲರೆ ಆಗಿದೆ. 16 ಆರ್ಡ್ರ್ ಹೊಡೆದಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಿ ಆರ್ಡರ್ಸ್ ಕೊಡ್ತಾವಣೆ. ಆದರೆ ಇಲ್ಲಿಂದ ಇವಾಗ ಹೆಂಗೆ ಕೊಡ್ತಾನೋ ಗೊತ್ತಿಲ್ಲ. ಇನ್ನೂ ಟಿಫನ್ ಮಾಡಿಲ್ಲ, ಏನಿಲ್ಲ. ಟೈಮಿಂಗ್ಸ್ ನೋಡಿದ್ರೆ 10:30 ಆಯಿತು. ಟ್ರಾಫಿಕ್ ಏನು ಕೇಳ್ತೀರಾ, ತಲೆನೋ ಆಗ್ಬಿಟ್ಟೈತೆ ಈ ಕಡೆ. ಇವಾಗ ಹಿಂಗೆ ಬ್ರಿಗೇಡ್ ಆರ್ಡ್ರ್ ಕೊಟ್ಬಿಟ್ಟ. ಹೊಡಿಯೋ ನಮ್ಮಣ್ಣೆ. ಕೋರಮಂಗಲ ಪಿಕಪ್ಪು 2 ಕಿಲೋಮೀಟ್ರ್ ಮಾಲ್ಗುಡಿ ಮೈಲಾರಿ ಮನೆ ಅಂತೆ. ಕೋರಮಂಗಲ ಪಿಕಪ್ಪು ಡ್ರಾಪು ಔಟ್ ಆಫ್ ಝೋನ್ ಪಿಕಪ್ಪು, ಔಟ್ ಆಫ್ ಝೋನ್ ಡ್ರಾಪು. ಏನು ಮಾಡೋದು, ಯಾವ ಕಡೆಯಿಂದ ಹೋಗೋದು? ಇರಿ ನೋಡೋಣ, ಮ್ಯಾಪ್ ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ. ಈ ಕಡೆ ಯೂಟರ್ ಮಾಡ್ಕೊಂಡು ಕೋರಮಂಗಲಕ್ಕೆ ಹೋಗೋಣ ಇವಾಗ. ಮತ್ತೆ ಇನ್ನೇನು ಮಾಡೋದು, ಲೊಕೇಶನ್ ಗೊತ್ತಿರಲ್ಲ ಈ ಸೈಡ್ ನಮಗೆ. ಅದಕ್ಕೆ ಮ್ಯಾಪ್ ಹಾಕ್ಕೊಂಡು ಓಡಾಡ್ಕೊಂಡು ಹೋಗಿಬಿಡೋದು ಅಷ್ಟೇ. ಮೇನ್ ರೋಡ್ಗಳು ಗೊತ್ತು, ಆದರೆ ಒಳಗಡೆ ಗಲ್ಲಿ ರೋಡ್ಗಳು ಗೊತ್ತಿಲ್ಲ. ಆದರೆ ಚಿಕ್ಕ ಪುಟ್ಟ ರೋಡ್ಗಳು ಈ ಥರದ್ದು ಮೇನ್ ರೋಡ್ಗಳು ಏನಿದೆಯಲ್ಲ, ಇಡೀ ಬೆಂಗಳೂರೇ ಸುತ್ತಾಡ್ತೀನಿ ರಿಂಗ್ ರೋಡ್ಗಳ ಮೇಲೆ. ಆದರೆ ಈ ಕಡೆ ರೋಡ್ಗಳೇ ಗೊತ್ತಿಲ್ಲ. ನಿಮಗೇನಾದ್ರೂ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ರೋಡ್ ಯಾವುದಂತ ಗೊತ್ತಿದ್ರೆ. ಪಕ್ಕದಲ್ಲಿ ಒಂದು ದೊಡ್ಡ ಬಾಷ್ ಕಂಪ್ನಿ ಐತೆ. ಬಾಷ್ ಇಲ್ಲಿದೆ ನೋಡಿ, ಬಾಷ್. ಆದರೆ ಅದಕ್ಕೆ ಬಾಷ್ ನಾನೇ. ಏನಂತೀರ? ಏನು ಸಖತ್ ದೊಡ್ಡ ಕಂಪ್ನಿ ಐತಪ್ಪ. ನಮ್ಮ ಮನೆಯಾದ್ರೆ ಏನು ಮಾಡೋದು, ನೋಡಿದ್ರೆ ಎಲ್ಲ ಕಡೆ ಸಿಗ್ನಲ್ಲು. ತಲೆ ಕೆಟ್ಟೋಗ್ಬಿಟ್ಟೈತೆ. ಸ್ನೇಹಿತರೆ ಬಂದಿದ್ದೀನಿ ಇವಾಗ ಪಿಕಪ್ ಮಾಡೋಕ್ಕೆ. ನೋಡೋಣ ಇರಿ, ಪಿಕಪ್ ಮಾಡ್ಕೊಂಡು ಬಿಡೋಣ ಫಸ್ಟಕ್ಕೆ. ಮಾಲ್ಗುಡಿ ಹೆಸರೇನು, ಏನು ಕನ್ನಡದಲ್ಲಿ ಹೆಸರೇ ಇಲ್ವಾ? ಯಪ್ಪ ಅಮ್ಮ ಮೆತ್ತಗೆ ನಗಮ್ಮ, ಭಯ ಆಗ್ತೈತೆ. ಎಲ್ಲಿ ಪಿಕಪ್ಪು? ಮಾಲ್ಗುಡಿ. ಕನ್ನಡದಲ್ಲಿ ಬೋರ್ಡ್ ಹಾಕವ್ರೆ, ಅದು ಸರಿಯಾಗಿ ಕಾಣ್ತಾನೂ ಇಲ್ಲ. 8006 ಯಾರಪ್ಪ ಇನ್ನೂ ಓಪನ್ ಆಗಿಲ್ಲ ಸರ್. 8006 ಆರ್ಡ್ರ್ ಇಡಿ. ಹಾಂ ಹೌದು, ಆರ್ಡ್ರ್ ಕೊಡಿ, ಪಿಕಪ್ ಮಾಡ್ತೀನಿ. ಏನಾಯ್ತಂತೆ? ಹಾಂ ನಾನೇನು ಮಾಡಲಿ ಅದಕ್ಕೆ? ಹಾಂ ಫಿರ್ ನಾವೇನು ಮಾಡೋಕ್ಕಾಗತ್ತೆ? ಫುಡ್ ರೆಡಿ. ಹಾಂ ನಾನೇನು ಮಾಡಲಿ? ಹಾಂ ನಮಗೆ ಅಜಾನ್ ಆಗಿರೋದು ಇವಾಗ. ಕಸ್ಟಮರ್ ಬೇರೆ ಫೋನ್ ಮಾಡ್ತಾರೆ. ಹಲೋ ಹಾಂ ಸರ್. ಹಲೋ ಹಾಂ ಹೇಳಿ ಸರ್. ಹಲೋ ಸರ್ ಹೇಳಿ ಸರ್. ಹಲೋ
ಹಲೋ ಹಲೋ ಕಾಲ್ ಮಾಡೋರು ಕಾಲ್ ಮಾತಾಡೋಕ್ಕೂ ಆಗಲ್ವ ಇರಿ, ನಾನೇ ರಿಟರ್ನ್ ಮಾಡ್ತೀನಿ ಕಸ್ಟಮರ್ಗೆ. ಏನಾಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ಕಾಲ್ ಮಾಡಿದ್ದೀನಿ. ಅಯ್ಯಪ್ಪ, ಏನು ಅಡ್ರೆಸ್ ಕರೆಕ್ಟಾಗೈತೆ ರಾಂಗ್ ಐತೆ ನೋಡೋಣ ಫಸ್ಟು. HP ಲೇಔಟ್. ಹಲೋ ಹೇಳಿ ಸರ್, ಏನಾಯಿತು? ಹಲೋ ಹಾಂ ಸರ್, ಹಾಂ ಸರ್, ಹಲೋ ಹಾಂ ಹೇಳಿ ಸರ್. ಸರ್ ನನಗೆ ಇವಾಗ ಆರ್ಡ್ರ್ ಬಂದಿರೋ ಸರ್, ಅಲ್ಲಿಂದ ಪಿಕಪ್ ಏನು 4.5 ಕಿಲೋಮೀಟ್ರ್ ಬಂದಿದ್ದೀನಿ ನಾನು. ನನಗೆ ಬಿದ್ದಿರೋದು ಇವಾಗ ಒಂದು 5 ನಿಮಿಷ ಆಯಿತು ಆರ್ಡ್ರ್ ಬಂದು. ನಾನು ಇವಾಗ ಪಿಕಪ್ ಮಾಡ್ಕೊಂಡಿದ್ದೀನಿ, ಬರ್ತಾಯಿದ್ದೀನಿ ಸರ್. 12 ಕಿಲೋಮೀಟ್ರ್ ಇದೆ ಇನ್ನೂ ಇಲ್ಲಿಂದ ಡ್ರಾಪ್ ಮಾಡೋಕ್ಕೆ. ಹಾಂ ಇವಾಗ ಪಿಕಪ್ ಮಾಡಿದ್ರು, ನನಗೆ ಬಂದುಬಿಟ್ಟು ಆರ್ಡ್ರ್ ಒಂದು 10 ನಿಮಿಷ ಆಯ್ತು ಸರ್. ಇಲ್ಲಿಂದ ಇನ್ನೂ 12 ಕಿಲೋಮೀಟ್ರ್ ಬರ್ಬೇಕು ಸರ್ ನಾನು. ಪಿಕಪ್ ಪಾಯಿಂಟಿಂದ ಡ್ರಾಪ್ ನಿಮ್ಮ ಲೊಕೇಶನ್ 12 ಕಿಲೋಮೀಟ್ರ್ ಇರೋದು, 12-13 ಕಿಲೋಮೀಟ್ರು. ಸರಿ ಸರ್, ಬರ್ತೀನಿ. ಹಾಂ ಬರ್ತಾಯಿದ್ದೀನಿ ಸರ್, ಬರ್ತಾಯಿದ್ದೀನಿ. ಹಾಂ ಸರ್ ಬರ್ತಾಯಿದ್ದೀನಿ ಸರ್. ಹಲೋ ಹಾಂ ಬರ್ತಾಯಿದ್ದೀನಿ ಸರ್. ಯಾರಿದು ಕಸ್ಟಮರು? ನನಗೆ ಬಿದ್ದಿರೋದೇ 10-15 ನಿಮಿಷ ಆಯಿತು ಆರ್ಡ್ರ್ ಆಗಿ. ಪಿಕಪ್ ಬಂದಿದ್ದೀನಿ ಇವಾಗ. ಇದನ್ನೇನು 9:30 ಗಂಟೆಗೆ ಆರ್ಡ್ರ್ ರೆಡಿಯಾಗಿದೆ ಅಂತ ಅವ್ನು ರೆಸ್ಟೋರೆಂಟ್ ಹೇಳ್ತಾನೆ. ಅದಕ್ಕೆ ನಾನೇನು ಮಾಡಲಿ? ನನ್ನ ಕಂಪ್ನಿನವ್ನು ಕೊಟ್ಟವನೇ ನಾನು ಬಂದಿದ್ದೀನಿ. ಅವರು 20-30 ಕಿಲೋಮೀಟ್ರ್ ದೂರ ನಿಂತ್ಕೊಂಡು ಕುತ್ಕೊಂಡು ಆರ್ಡ್ರ್ ಮಾಡಿದ್ರೆ, ಇಲ್ಲ ಕೋರ್ಮಂಗಲದಲ್ಲಿ ಹುಡುಗರೆಲ್ಲ ವಾಸನ್ ಮಾಡಬೇಕಿತ್ತು. ನಂದೇನು ತಪ್ಪೈತೆ? ನನಗೆ ಆರ್ಡ್ರ್ ಬಿದ್ದೈತೆ, ತೊಗೊಂಡು ಹೋಗ್ತೀನಿ ಆರಾಮಾಗಿ ಅಷ್ಟೇ. ಟ್ರಾಫಿಕಲ್ಲಿ ಇದ್ದೀನಿ ಬೇರೆ. ಯಾವಾಗ ಡ್ರಾಪ್ ಇವಾಗ ಟೈಮಿಂಗ್ಸ್ ನೋಡಿದ್ರೆ 10:44. ಬಿದ್ದಿರೋದು 10:30 ಗಂಟೆಗೆ ಆರ್ಡ್ರು. ಮತ್ತೆ ಫೋನ್ ಮಾಡ್ತಾರೆ ನೋಡಿ ಕಸ್ಟಮರು. ಹಲೋ ಹಲೋ ಸರ್, ಹಲೋ 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 ಇಲ್ಲೊಂದು ಆಟೋ ಏನು ಹೋಗ್ತಾ ಐತಲ್ಲ, ಗಾಡಿ ನಂಬರ್ KF41D9980. ಎಲೆಕ್ಟ್ರಿಕಲ್ ಗಾಡಿ ಎಲ್ಲಂತ ಇದನ್ನ ಹಾಕೋರೋ ಸ್ಟಿಕ್ಕರು. ಹೆಣ್ಮಕ್ಳು ಓಡಿಸ್ತವ್ರೆ ಆಟೋನ. ಆದರೆ ಹೆಂಗೆ ಓಡಿಸ್ತವ್ರು ಅಂದರೆ ನನಗೆ ಭಯ ಆಗ್ತೈತೆ. ಸಡನ್ನಾಗಿ ರೈಟ್ ತೊಗೊಳ್ಳೋದು, ಲೆಫ್ಟ್ ತೊಗೊಳ್ಳೋದು, ಸಡನ್ನಾಗೆ ತೊಗೋತವ್ರೆ. ಅವ್ರು ಹೆಂಗೆ ಓಡಿಸ್ತವ್ರು ಅಂತಲೇ ಅದೇ ಗೊತ್ತಾಗ್ತಲ್ಲ ನನಗೆ. ನೋಡಿ ಬೇಕಾದ್ರೆ ಹೆಂಗೆ ಹೋಗ್ತಾರೆ ಮತ್ತೆ ನೋಡಿ ಯಾವ ರೇಂಜಿಗೆ ಹೋಗ್ತಾವ್ರು ಅವರು. ಆವಾಗ ನನಗೆ ಕಟ್ಟು ಹೊಡೆದ್ಬಿಟ್ರು ಅವರು ಮೇಡಮ್ ಅವರು. ಏನು ಹೇಳೋದು ಇವ್ರಿಗೆ? ಸ್ನೇಹಿತರೆ, ಟೈಮಿಂಗ್ಸು 11-15 ಗಂಟೆ ಆಗಿದೆ. ಇವಾಗ ಬಂದಿದ್ದೀನಿ ಕಸ್ಟಮರ್ ಲೊಕೇಶನ್ ಹತ್ರ. ನೋಡೋಣ, ಕಾಲ್ ಮಾಡಿದ್ದೀನಿ ಎತ್ತಾರೋ ಇಲ್ಲ ಅಂತ. ಯಾವುದಪ್ಪ ಇದು? ಇಂಡಸ್ಟ್ರಿಯಲ್ ಬ್ಯಾಂಕು. ಅಡ್ರೆಸ್ ಇಲ್ಲ, ಏನಿಲ್ಲ ಇಲ್ಲಿ. ಹಲೋ, ಕಾಲ್ ಆ್ಯಪ್ ಪಿಕ್ ಮಾಡ್ತಾನೆ. ನಂಬರ್ 2 ಅಂತ ಹಾಕಿದ್ದಾರೆ ಅಷ್ಟೇ, ಅಡ್ರೆಸ್ಸಲ್ಲಿ ಏನೂ ಇಲ್ಲ. ಏ ಅಪ್ಪ ದೇವರೇ, HBR ಲೇಔಟು 2nd ಬ್ಲಾಕು ಅಷ್ಟೇ ಐತೆ ಅಡ್ರೆಸ್, ಬೇರೆ ಏನೇನೂ ಇಲ್ಲ. ಇವಾಗ ನೋಡಿ, ಆವಾಗಲೇ ಬರ್ಬೇಕಾದ್ರೆ 2-3 ಸರಿ ಕಾಲ್ ಮಾಡಿದ್ರು ಕಸ್ಟಮರು. ಇವಾಗ ನೋಡಿ ಕಾಲೇ ಪಿಕ್ ಮಾಡ್ತಾಯಿಲ್ಲ. ಏನು ಮಾಡೋಣ? ಎಷ್ಟು ಕಿಲೋಮೀಟ್ರ್ ಟೋಟಲ್? 15-16 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ಸೇರಿಸಿ. ಏನು ಮಾಡೋದು? ಕೋರಮಂಗಲದಿಂದ ನೋಡೋಣ, ಇರಿ ಸಿಗ್ತೀನಿ ಮತ್ತೆ. ಇಲ್ಲ ಮೇಡಮ್, ಇನ್ನೂ ಕಸ್ಟಮರ್ ಸಪೋರ್ಟ್ ಕಡೆಯಿಂದ ಕಾಲ್ ಬಂದಿಲ್ಲ, ಯಾವುದೂ ಕಾಲ್ ಬಂದಿಲ್ಲ ಮೇಡಮ್. ಬೇಗ ಮಾಡಿ ಮೇಡಮ್ ಚೂರು. ಹಾಂ ಮಾಡಿ ಇವಾಗ ಮಾಡ್ತಾವ್ರಂತೆ ಕಷ್ಟ. ಹಲೋ ಹಾಂ ಹೇಳಿ ಸರ್, ಎಲ್ಲಿದ್ದೀರಾ ಸರ್? ಹಾಂ ಹಲೋ, ವಾಸುದೇವ್ ಅಡಿಕಲ್ ಇದನ್ನಿದೆಯಲ್ಲ, ಇದು ವಾಸುದೇವ್ ಅಂತ ಒಂದು ಹೋಟೆಲು, ಇಂಡಸ್ಟ್ರಿಯಲ್ ಬ್ಯಾಂಕು, ಅಗ್ರ ಲೇಔಟಾ ಸರ್? ನೀವು ಅಡ್ರೆಸ್ ಕೊಟ್ಟಿದ್ರೆ HBR ಲೇಔಟು ಸರ್. HBR ಲೇಔಟ್ ಮೇಡಮ್ ಚೂರು ಹೇಳ್ತೀರಾ? ಅವ್ರು ಇದರಲ್ಲಿ HBR ಲೇಔಟಲ್ಲಿ ಇರೋದು ಇದು ಅಡ್ರೆಸ್ಸು. ಇವ್ರು ಸರ್ಜಾಪುರ ಹೇಳ್ತಾರೆ, ಇಲ್ಲಿಂದ 25-30 ಕಿಲೋಮೀಟ್ರು. ಹಾಂ ಸರ್, ನಾವಿರೋದು HBR ಲೇಔಟು ಸರ್. ಎಲ್ಲಿ ಗೊತ್ತಾ? ಹೆಬ್ಬಾಳ HBR ಲೇಔಟಲ್ಲಿ ಇರೋದು ಅಡ್ರೆಸ್ಸು. ನೀವು ಸರ್ಜಾಪುರ ಹೇಳ್ತಾಯಿದ್ದೀರಾ? ಹಾಂ ಹಲೋ ಹಲೋ ಹಲೋ
ಹೋಗ್ಲಿ ಬಿಡಮ್ಮ. ಸರ್ ನೀವು ಊಟ ಮಾಡ್ಕೊಳ್ಳಿ. ಹಾಂ ಓಕೆ ಸರ್, ಅದ್ರ ರಿಟರ್ನ್ ಬಿದ್ದರೆ ನಾವೇ ಹೋಗ್ಬೇಕಾಗತ್ತೆ. ಓಕೆ ಸರ್, ಓಕೆ ಸರ್. ನಮ್ಮ ಕಡೆಯಿಂದ ಪಾರ್ಟಿ. ಓಕೆ. ಅವ್ರಿಗೆ ಕಸ್ಟಮರ್ ಸಪೋರ್ಟ್ದವ್ರಿಗೆ ಹೇಳಿ ಸರ್, ಅದು ನಾವೇನು ಮಾಡೋಕ್ಕಾಗಲ್ಲ. ಏನು ಕಾಲೇ ಕಟ್ ಮಾಡಿಬಿಟ್ರಲ್ಲ, ಯಪ್ಪ ದೇವ್ರೆ. ಅವ್ರ ಕಸ್ಟಮರ್ ಸರ್ಜಾಪುರಲ್ಲಿ ಇದ್ರ ಮಾಡಿರೋದಾರಂತೆ. ಇರಿ ಮತ್ತೆ ಕಸ್ಟಮರ್ ಸಪೋರ್ಟ್ದವ್ರು ಫೋನ್ ಮಾಡ್ತಾವ್ರೆ. ಹಲೋ, ಮತ್ತಿನ್ನೇನು ಮಾಡ್ತೀರಾ ಮೇಡಮ್? ನನಗೆ ಹಳ್ಳ ನಗಲ ಅಂತ ನನಗೆ ಕಷ್ಟ ಹೆಂಗೆ ನನಗೆ ಗೊತ್ತು. ಈ ಬಿಸಿಲಲ್ಲಿ ಇಲ್ಲೊಂದು ಮರ ಇಲ್ಲ ಕುತ್ಕೊಳ್ಳೋಕ್ಕೆ. ಕ್ಯಾನ್ಸಲ್ ಬಂದರೆ ರಿಟರ್ನ್ ಬೀಳ್ತಾ ಹೆಂಗೆ? ಕಸ್ಟಮರ್ ನಮಗೆ ತಿನ್ಕೊಳ್ಳಿ ಅಂತ ಹೇಳಿದ್ರು, ಇವಾಗ ಹೆಂಗೆ ಮಾಡ್ತೀರಾ ಹೇಳಿ? ಹೇಳಿ ಮತ್ತೆ ರಿಟರ್ನ್ ಬಿದ್ದರೆ ನಾನು 15 ಕಿಲೋಮೀಟ್ರ್ ಒಂಥರ ಸತ್ರು ಹೋಗಲ್ಲ, ಡೈರೆಕ್ಟ್ ಮನೆ ಕಡೆ ಹೋಗ್ತೀನಿ ಡ್ಯೂಟಿ ಆಫ್ ಮಾಡಿಕೊಂಡು. ಅದೇನಾದರೂ ಅದು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಕಸ್ಟಮರ್ ಹೇಳಿದ್ದಾರೆ. ಓಕೆನಾ? ಓಕೆ, ಬೇಗ ಮಾಡಿ. ನೋಡೋಣ ಇರಿ ಸ್ನೇಹಿತರೆ. ಇವಾಗ ಕಸ್ಟಮರ್ ಸಪೋರ್ಟ್ದವ್ರು ಈ ಥರ ಹೇಳ್ತಾವ್ರೆ, ಏನಾಗುತ್ತೋ ಗೊತ್ತಿಲ್ಲ. ಇವತ್ತು ಟೈಮೇ ಖರಾಬಾಗಿ ನಡೀತೈತೆ ನಂದಂತರೂ. ಹತ್ತತ್ರ 40 ನಿಮಿಷ ಆಯಿತು. 10:30 ಗಂಟೆಗೆ ಆರ್ಡ್ರ್ ಬಿದ್ದಿರೋದು. 11:42 ಗಂಟೆಗೆ ಬಂದಿದ್ದೀನಿ ಇಲ್ಲಿ ಎಚ್ ಬಿ ಆರ್ ರೋಡ್. ಕಸ್ಟಮರ್ ಹೇಳ್ತಾರೆ ಸರ್ಜಾಪುರ ಅಂತ. ಕಸ್ಟಮರ್ ನಮ್ಮ ಮ್ಯಾನೇಜರ್ಗೂ ಮೆಸೇಜ್ ಮಾಡಿದ್ದೆ. ನಮ್ಮ ಮ್ಯಾನೇಜರ್ ನೋಡಿದ್ರೆ ಇನ್ನೂ ಮೆಸೇಜೇ ನೋಡಿಲ್ಲ. ಏನು ಮಾಡೋದು? ನೋಡೋಣ ಇರಿ. ಕಸ್ಟಮರ್ ಸಪೋರ್ಟ್ ಅವ್ರು ಕ್ಯಾನ್ಸಲ್ ಮಾಡಿಕೊಡ್ತೀನಿ ಅಂತಂದವ್ರೆ. ಇನ್ನೊಂದು 2 ನಿಮಿಷ ವೇಟ್ ಮಾಡ್ಕೊಂಡು ಹೋಗೋಣ. ಹತ್ತತ್ರ 30 ಅರ್ಧ ಗಂಟೆ ವೇಟ್ ಮಾಡಿದ್ವಿ ಅಂತ ಇನ್ನೇನು. ನೋಡೋಣ ಇರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ. ಮಗಳು ಹೇಳಿ ಮೇಡಮ್, ಮತ್ತೊಮ್ಮೆ ಹೇಳಿ. ನೀವು ಏನಂತ ಹೇಳಿದ್ರೆ ಇವಾಗ? ಅದೇ ಇವಾಗ ಹೇಳಿದ್ರಲ್ಲ, ಡೆಲಿವರಿ ಕಂಪ್ಲೀಟ್ ಕೊಟ್ಬಿಡ್ಲಾ? ಹಲೋ, ಹಾಂ ಹಾಂ, ಹೌದು ಹೌದು. ಇವಾಗ ನಾನು ಡೆಲಿವರಿ ಕಂಪ್ಲೀಟ್ ಕೊಡಲಾ ಹೆಂಗೆ ಮೇಡಮ್? ಓಕೆ, ಕಸ್ಟಮರ್ ಸಪೋರ್ಟರ್ ಹೇಳಿದ್ದಾರೆ ಸ್ನೇಹಿತರೆ, ಅದಕ್ಕೆ ಡೆಲಿವರಿ ಕಂಪ್ಲೀಟ್ ಕೊಟ್ಟಿದ್ದೀನಿ. ಅವ್ರು ಏನು ಹೇಳ್ತಾರಂತೆ ಮತ್ತೆ ಮೀರಿ ನೋಡ್ತಾನೆ. ಹಾಂ ಹೇಳಿ ಮೇಡಮ್. 78 ರೂಪಾಯಿ ಕೊಟ್ಟಿದ್ದಾರೆ ನೋಡಿ. ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೇ? ಹಾಂ ಹೌದು. ಹಾಂ ಹಾಂ, ಓಕೆ ಓಕೆ. ನಿಮ್ಮ ಹತ್ರನೇ ಇರೋದೇ ಮೇಡಮ್, ನನ್ನ ಹತ್ರನೇ ಇರುತ್ತೆ. ನಾಳೆ SR Jack ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಅಂತ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪರವಾಗಿಲ್ಲ, ಥ್ಯಾಂಕ್ ಯು ಮೇಡಮ್. ಅರ್ಧ ಗಂಟೆವರೆಗೂ ವೇಟ್ ಮಾಡಿಸಿದ್ರಲ್ಲ ನನಗೆ, ಇಲ್ಲಾರ ನನಗೆ ಮತ್ತೆ ಇದನ್ನಾಗೋದಿತ್ತು. ಓಕೆ ಮೇಡಮ್, ಥ್ಯಾಂಕ್ ಯು. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು 12:40 ಗಂಟೆ ಆಗಿದೆ. ಇದುವರೆಗೂ ಅರ್ನಿಂಗ್ಸ್ ಬಂದುಬಿಟ್ಟು ಟಾರ್ಗೆಟು 19:30 ಆಗಿದೆ. ಆರ್ಡ್ರಸ್ಸು 800 ಚಿಲ್ಲರೆ ಆಗಿದೆ. ಇದೊಂದು ಬಿದ್ದೈತೆ. ಎಲ್ಲಿ ಬಿದ್ದೈತಪ್ಪ ಅಂದರೆ ಇದ್ಯಾವುದೋ ಕಲಿಕೆರೆ ಮೇನ್ ರೋಡು, ಹೊರಮೋ ದಾಟ್ಬಿಟ್ಟು ಹೋಗ್ಬೇಕು. ಆಲ್ಮೋಸ್ಟ್ ಇಲ್ಲಿಂದ ಒಂದು 9 ಕಿಲೋಮೀಟ್ರ್ ಆಗುತ್ತೆ. ಇವಾಗ ಆಲ್ಮೋಸ್ಟ್ 21 ನಿಮಿಷ ಆಗಿದೆ ವೇಟ್ ಮಾಡ್ತಾಯಿದ್ದೀನಿ, ಇನ್ನೂ ಕೊಡ್ತಾಯಿಲ್ಲ. ಏನು ಮಾಡೋಣ? ಅಲ್ಲಿ ಬಂದವ್ರಿಗೆಲ್ಲ ಕೊಡ್ತಾವ್ರೆ. ಇದು ರಹೀಮ್ಸ್ ಯಾವುದೋ ಒಂದು ಹೋಟೆಲ್ ಐತೆ ಇಲ್ಲಿ. ಇನ್ನು ಎಷ್ಟೊತ್ತು ಮಾಡ್ತಾರೆ ನೋಡೋಣ. ಸ್ನೇಹಿತರೆ, ಟೈಮಿಂಗ್ ಆಲ್ಮೋಸ್ಟ್ 3 ಆಗಕ್ಕೆ ಬಂದಿದೆ. ಇವಾಗ ಆರ್ಡ್ರಸ್ ಬಂದುಬಿಟ್ಟು 26 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ 1100 ಚಿಲ್ಲರೆ ಪ್ಲಸ್ 100 ಮ್ಯಾಕ್ಸು ಎಲ್ಲ ಸೇರಿದ್ರೆ ಒಂದು 200, ಒಂದು 300 ರೂಪಾಯಿ ಆಗುತ್ತೆ ಅಷ್ಟೇ. ನೋಡೋಣ. ಇದು ಕ್ಯಾಶ್ ಆನ್ ಡೆಲಿವರಿ ಬಿದ್ದೈತೆ. ಎಲ್ಲಪ್ಪ ಅಂದರೆ ಸುಲ್ತಾನಪಾಳ್ಯಗೆ ಹೋಗ್ಬೇಕು ಇಲ್ಲಿಂದ. ಎಲ್ಲಿ ಹಲ್ಸೂರು ಲೇಕ್ ಹತ್ರ ಇದ್ದೀನಿ ನಾನು. ಪಿಕಪ್ಗೆ ಬಂದಿರೋದೇ ಕಾಲ್ ಬೆಲ್ಸ್ ಅಂದರೆ ಹತ್ತತ್ರ ಇದ್ದಿದ್ದು. ಅಲ್ಲಿಂದ ಅದ್ಯಾವುದು ಡಿಜಾಳಿ ಪೊಲೀಸ್ ಸ್ಟೇಷನ್ ಹತ್ರ ಇದೆ, ಅಲ್ಲಿಂದ ಪಿಕಪ್ ಬಂದಿದ್ದೀನಿ 4 ಕಿಲೋಮೀಟ್ರು. ಇವಾಗ ಇಲ್ಲಿಂದ ಮತ್ತೆ ವಾಪಸ್ ಹೋಗಬೇಕು. ನೋಡೋಣ, ಇವಾಗ ಡೈರೆಕ್ಟಾಗಿ ನಮ್ಮ ಫ್ರೆಂಡ್ ಒಂದು ಹೊಸ ಬೈಕ್ ತೊಗೋತಾ ಇದ್ದೀನಿ. ಅದು ತೊಗೊಂಡ್ಬಿಟ್ಟು ಮತ್ತೆ ಸಂಜೆ ಸಿಗ್ತೀನಿ ನಿಮಗೆ. ನೋಡು ಏನೇನಾಗುತ್ತೆ ಅಂತ. ಇದನ್ನು ಮಾಡಿಕೊಂಡು ಬೇಗ ಹೋಗಿ ಹೊಡೆದ್ಬಿಟ್ಟು ಬರೋಣ. ಬೇಗ ಟಾರ್ಗೆಟ್ ಹತ್ರ ಮುಗಿಯುತ್ತೋ ಗೊತ್ತಿಲ್ಲ. ಎಲ್ಲರೂ ನಮ್ಮ ಹುಡುಗರು ಗೊತ್ತಲ್ಲ, ಬಿಡೋದೆಲ್ಲ ನಮ್ಮ ಮಕ್ಕಳು. ಪಾರ್ಟಿ ಕೊಡು, ಪಾರ್ಟಿ ಕೊಡು, ಪಾರ್ಟಿ ಕೊಡು, ಪಾರ್ಟಿ ಕೊಡು. ಎಲ್ಲಿಂದ ಪಾರ್ಟಿ ಕೊಡೋದು? ಕಾಸಿಲ್ಲ ನಮ್ಮ ಹತ್ರ, ಬಡವ, ನೊಂದಿದ್ದೀನಿ. ದಯವಿಟ್ಟು ಪಾರ್ಟಿ ಗಿಟಿ ಕೇಳಬೇಡಿ ನನ್ನ ಹತ್ರ. ನಿಜ ಹೇಳ್ಬೇಕಾದ್ರೆ ಆ ಗಾಡಿ ನಾನು ತೊಗೊಂಡಿಲ್ಲ ಸ್ನೇಹಿತರೆ. ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೀನಿ ನ್ಯೂ ಬೈಕ್ ಅಂತ. ನಮ್ಮ ಫ್ರೆಂಡ್ ಗಾಡಿ ತೊಗೊಂಡಿರೋದು, ರೂಮೇಟು ಅವ್ನ ಗಾಡಿ ತೊಗೊಂಡಿರೋದು. ತುಂಬ ಜನ ಸುಮ್ಮನೆ ಸ್ಟೋರಿ ಹಾಕಿದ್ದೀನಿ ನ್ಯೂ ಬೈಕ್ ಅಂತ. ಅವ್ನು ತೊಗೊಂಡಿರೋ ನಾವು ತೊಗೊಂಡ್ರೆ ಅವನು ಎಲ್ಲ ಬಂದೆ. ಓಡಿಸೋರು ನಾವು ತಾನೇ, ಹೆಸರು ಮಾತ್ರ ಅವ್ರದ್ದು. ಓಡಿಸೋರು ನಾವು ಓಡಿಸ್ತೀವಿ, ಅವರು ಓಡಿಸ್ತಾರೆ. ಹಾಗೆ ಅದಕ್ಕೆ ಬರ್ರಿ, ನಾ ಆಮೇಲೆ ಸಿಗ್ತೀನಿ ಮತ್ತೆ. ಸ್ನೇಹಿತರೆ, ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 30,832. ಬೆಳಗ್ಗೆ 30,628. ಇವಾಗ 30,832. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು 10:52 ಗಂಟೆಗಿದೆ. ಅರ್ನಿಂಗ್ಸ್ ಬಂದುಬಿಟ್ಟು ಅರ್ನಿಂಗ್ಸ್ ಅಂತೀನಿ, ಟಾರ್ಗೆಟ್ ಬಂದುಬಿಟ್ಟು 36 ಆಗಿರೋದು. ಅರ್ನಿಂಗ್ಸು 1,594. ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಒಂದು 204 ಕಿಲೋಮೀಟ್ರ್ ಆಗಿತ್ತು. 30,232 ಇವಾಗ ಆಗಿರೋದು. ಬೆಳಗ್ಗೆ ಬಂದುಬಿಟ್ಟು 30,628, 204 ಕಿಲೋಮೀಟ್ರ್ ಆಗಿದೆ.
ಟೋಟಲು 15,594, 15,000 ಅಂತ ಹೇಳ್ತಾ ಇದ್ದೀನಿ. 249 ಪ್ಲಸ್ 500 ರೂಪಾಯಿ ಇದ್ರ ಇನ್ಸ್ಟಿಟ್ಯೂಟ್. ಟೋಟಲ್ ಬಂದ್ಬಿಟ್ಟು 2,343 ರೂಪಾಯಿ ಅರ್ನಿಂಗ್ಸ್ ಹೊಡೆದಿರೋದು. ಇವತ್ತಿಂದ ಅರ್ನಿಂಗ್ಸ್ ಇಷ್ಟೇ ಸ್ನೇಹಿತರೆ. ಎಷ್ಟು ಅವರ್ ಡ್ಯೂಟಿ ಮಾಡಿದ್ದೀನಿ ಅಂದರೆ 14 ಅವರ್ 2 ನಿಮಿಷ ಕೆಲಸ ಮಾಡಿದ್ದೀನಿ ನೋಡಿ. 14 ಅವರ್ 2 ನಿಮಿಷ 37 ಟ್ರಿಪ್ಸು. ಇಲ್ಲಿ ನೋಡಿ 36 ಟ್ರಿಪ್ಸ್ ಕರೆಕ್ಟಾಗಿ ಆಗಿಬಿಟ್ಟಿದೆ. 35 ಆರ್ಡ್ರ್ ಹೊಡಿಬೇಕಿತ್ತಲ್ಲ ಇವತ್ತು ಮಂಗಳವಾರ. ಅರ್ನಿಂಗ್ಸು 2,343, 204 ಕಿಲೋಮೀಟರ್ ಆಗಿದೆ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.